ಈಗಾಗಲೇ ಬಿಜೆಪಿ ನಾಯಕರ ಜೊತೆ ಬನ್ನಿ ಮಾತಾಡಿಸ್ತಾ ಹೋಗ್ತೀವಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಬನ್ನಿ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಈಗ ಕಾಲ್ನಡಿಗೆ ಮೂಲಕ ವಿಧಾನಸೌಧಕ್ಕೆ ಹೋಗ್ತಾ ಇರಿ, ಏನು ಕಾರಣಕ್ಕಾಗಿ ಪ್ರತಿಭಟನೆ? ಇವತ್ತು ರಾಜ್ಯಪಾಲನ ಕರೆದು ಅವ್ರ ಕೈಲಿ ಸರ್ಕಾರನ ಹೊಗಳಿಸ್ಕೊಂತಾವ್ರೆ. ಇದೇ ರಾಜ್ಯಪಾಲದ ಅಧಿಕಾರವನ್ನ ಮೊಟಕುಗೊಳಿಸ್ತಾ ಇದ್ದಾರೆ. ಇದೇ ರಾಜ್ಯಪಾಲರ ಬಿಲ್లుಗಳು ಬಂದಾಗ ಅವ್ರನ್ನ ಅವಹೇಳನ ಮಾಡುವಂಥದ್ದು, ಅವ್ರ ಮೇಲೆ ಆಪಾದನೆ ಮಾಡುವಂಥದ್ದು, ಗವರ್ನರ್ ಅವರು ಬಿಜೆಪಿ ಏಜೆಂಟ್ ಅಂತ ಈ ತರ ಪದೇ ಪದೇ ಕೆಣಕುವಂಥದ್ದು. ಇಲ್ಲಿ ನೋಡಿದ್ರೆ ಅವ್ರು ಅದೇ ಕರ್ಕೊಂಬಂದು ಇವತ್ತು ಸರ್ಕಾರದ ಸಾಧನೆಯನ್ನ, ಸುಳ್ಳುಗಳನ್ನ, ಈ ಸರ್ಕಾರ ಪಾಪರ್ ಆಗಿರೋದನ್ನ ಮುಚ್ಚಿಡುವಂಥದ್ದು, ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದನ್ನ ಮುಚ್ಚಿಡುವಂಥದ್ದು, ಇವೆಲ್ಲವನ್ನ ಗವರ್ನರ್ ಕೈಲಿ ಸುಳ್ಳು ಹೇಳಿಸ್ತಾ ಇದ್ದಾರೆ. ಅದಕ್ಕೆ ಯಾಕೆ ಕರ್ಕೊಂಬತ್ತಾ ಇದ್ದೀರಾ? ಅವ್ರಿಗೆ ನೀವು ಗೌರವ ಕೊಡ್ಲಿಲ್ಲ ಅಂದ್ಮೇಲೆ ನಿಮಗೆ ಅವ್ರ ಕೈಲಿ ಹೇಳಿಸುವಂತ ಅಧಿಕಾರ ಏನಿದೆ ನಿಮ್ಗೆ? ಗವರ್ನರ್ ಜೊತೆ ಸುಳ್ಳು ಹೇಳಿಸ್ತಾ ಇದ್ದಾರೆ ಅಂತ ಹಾಗಾದ್ರೆ ಇವತ್ತಿನ ಅಧಿವೇಶನದಲ್ಲಿ 100% ಡೌಟೇ ಇಲ್ಲ. ಎಲ್ಲ ಗವರ್ನರ್ ಕೈಲಿ ಸುಳ್ಳುಗಳನ್ನ ಹೇಳಿಸ್ತಾ ಇದ್ದಾರೆ ಅಷ್ಟೇ. ಖಂಡಿಸಿ ಇವತ್ತು ನಿಮ್ಮ ಪ್ರತಿಭಟನೆ ಹಾಗಾದ್ರೆ? ಹೌದು, 100%. ಗವರ್ನರ್ನ ಕರ್ಕೊಂಡ್ಬಂದು ಯಾಕೆ ಸುಳ್ಳು ಹೇಳಿಸ್ತೀರಾ? ಗವರ್ನರ್ ಅವರ ಭಾಷಣಕ್ಕೆ ಅಪಮಾನ ಮಾಡಲಾಗ್ತದೆ ಗವರ್ನರ್ಗೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಈಗ ಗವರ್ನರ್ ಅವರಿಗೆ ಈ ಹೋರಾಟ ಪ್ರತಿಭಟನೆ ಮಾಡುವ ಮೂಲಕ ಅಪಮಾನ ಮಾಡ್ತಾ ಇದ್ದಾರೆ ಬಿಜೆಪಿ ಅಂತ. ನಾವು ಗವರ್ನರ್ ಅವರು ಅವರ ಘನತೆ ಗೌರವನ ಏನಿದೆ ಅದನ್ನ ಎತ್ತಿಡಬೇಕು ಅಂತ ನಾವು ಹೇಳ್ತಾ ಇದ್ದೀರಿ. ಅವರು ಗವರ್ನರ್ ಅವರ ವಿರುದ್ಧವಾಗಿ ಇವತ್ತು ಅವ್ರ ಕೈಲಿ ಸುಳ್ಳು ಹೇಳಿಸ್ತಾ ಇದ್ದಾರೆ. ಅದರ ವಿರುದ್ಧ ಹೋರಾಟ ಅಷ್ಟೇ. ಇದಿಷ್ಟು ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತು. ಗವರ್ನರ್ ಅವರಿಗೆ ಅಪಮಾನ ಮಾಡಿ ಇವತ್ತು ಅವರನ್ನ ಕರೆಸಿ ಸುಳ್ಳನ್ನ ಹೇಳಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾಂಗ್ರೆಸ್ ಸಂಸ್ಕೃತಿಯ ವಿರುದ್ಧವಾಗಿ ನಮ್ಮ ಹೋರಾಟ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಿವಿ9 ಹೇಳ್ತಾ ಇರುವಂತ. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.